ಎಸ್ ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಸೊ ಪ್ರತಿಯೊಬ್ಬರು ಕೂಡ ವೆಲ್ಕಮ್. ನೀವೇನಾದ್ರೂ ಹೊಸೊಬ್ರಾಗಿದ್ರೆ ಲೈಕ್ ಮಾಡ್ಬೋದು, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಟೀಮಿಗೂ ಕೂಡ ಈ ವಿಡಿಯೋಸ್ಗಳನ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಪ್ರೀವಿಯಸ್ ವಿಡಿಯೋಗಳನ್ನ ಪ್ರತಿಯೊಂದು ಕೂಡ ನಿಮ್ಮ ಫ್ರೀ ಟೈಮಲ್ಲಿ ವಾಚ್ ಮಾಡಿ. ಯಾವ ರೀತಿ ನಿಮಗೆ ಅರ್ನಿಂಗ್ಸ್ ಮಾಡ್ಬೋದು, ಇನ್ಕಮ್ ಪ್ಲಾನ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೇನೆ ನಿಮಗೆ ಕಸ್ಟಮರ್ ಆಗಿದ್ರೆ, ಜಸ್ಟ್ ಯೂಸರ್ ಅಥವಾ ಕಸ್ಟಮರ್ ಆಗಿದ್ರೆ ನಿಮಗೆ ಪರ್ಸನಲ್ ಏನ್ ಬೆನಿಫಿಟ್ ಇದೆ, ಸೊ ಅದರ ವಿಡಿಯೋಸ್ ಕೂಡ ನಿಮಗೆ ಸಿಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ನಿಮ್ಮ ಟೀಮಲ್ಲಿ ಇರುವಂತ ರಿಪೋರ್ಟ್ ಚೆಕ್ ಮಾಡೋದು, ಅದು ಲಾಯಲ್ಟಿ ರಿಪೋರ್ಟ್ ಇರ್ಬೋದು, ನಿಮ್ಮ ಟೀಮ್ ರಿಪೋರ್ಟ್ ಇರ್ಬೋದು, ಆ ಪ್ರತಿಯೊಂದು ಕೂಡ ಯಾವ ರೀತಿ ಚೆಕ್ ಮಾಡೋದು, ಆ ನಂತರ ಅದನ್ನ ಯಾವ ರೀತಿ ಫಾಲೋ ಅಪ್ ಮಾಡೋದು ಅಂತ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋನ ನೋಡಿದ್ಮೇಲೆ ಸೊ ನೆಕ್ಸ್ಟ್ ನಿಮ್ಮ ತಂಡಕ್ಕೂ ಕೂಡ ಶೇರ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ಕೂಡ ಅವೈಲೇಬಲ್ ಇದೆ, ಅದನ್ನು ಕೂಡ ನಿಮ್ಮ ಟೀಮಿಗೆ ಪ್ರತಿದಿನ ಶೇರ್ ಮಾಡಿ, ಫಾಲೋ ಅಪ್ ಮಾಡಿ. ಖಂಡಿತ ನಿಮಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಟೀಮ್ ಆಸ್ ಎ ನೀವು ಬಿಗಿನರ್ ಆಗಿದ್ರೆ ನಿಮಗೆ ಇದು ಕಂಪ್ಲೀಟ್ ಟೀಮ್ ರಿಪೋರ್ಟ್ಸ್ ಗೊತ್ತಾಗಲ್ಲ. ನಿಮ್ಮ ಕೆಳಗಡೆ ನೆಕ್ಸ್ಟ್ ಟೀಮ್ ಗ್ರೋತ್ ಆದಾಗಿರ್ಬೋದು ಅಥವಾ ಟೀಮಲ್ಲಿ ಜಾಯ್ನಿಂಗ್ಸ್ ಬಂದಾಗ ಪ್ರತಿಯೊಬ್ಬರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರಿಗೆ ಗೈಡ್ ಮಾಡೋ ಮುಖಾಂತರ ನಿಮಗೆ ಈ ಪ್ಲಾನ್ ಅಲ್ಲಿ ನೀವು ಬೇಗ ರಿಸಲ್ಟ್ ಅನ್ನ ಪಡ್ಕೊಳ್ಬೋದು. ಎಸ್, ಮೊದಲನೇದಾಗಿ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ನೋಡೋದಂತ ನಿಮ್ಗೆ ನಾನು ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. KYC ರಿಲೇಟೆಡ್ ಇರ್ಬೋದು, ನೆಫ್ಟ್ ರಿಲೇಟೆಡ್ ಇರ್ಬೋದು, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ನಿಮ್ಮ MC ನಂಬರ್ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಕೊಟ್ಟಾಗ ಈ ರೀತಿ ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ ರಿಲೇಟೆಡ್ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಪ್ರತಿಯೊಂದು ಸ್ಟೆಪ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಆಲ್ರೆಡಿ. ಇದು ಒಂದೊಂದು ಆಪ್ಷನ್ ಯಾವ ರೀತಿ ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಜಸ್ಟ್ ರಿಪೋರ್ಟ್, ಓಕೆ, ಸೆಲ್ ಸಿಗುತ್ತೆ ಅಂತಂದ್ರೆ ನಿಮ್ಮ ಡ್ಯಾಶ್ ಬೋರ್ಡ್ಗೆ ಕ್ಲಿಕ್ ಮಾಡಿದಾಗ, ಓಕೆ, ಜಸ್ಟ್ ಡ್ಯಾಶ್ ಬೋರ್ಡ್ಗೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಕನ್ಫ್ಯೂಷನ್ ಮಾಡುವಂತದ್ದು ಏನಿಲ್ಲ, ಇದು ನಿಮ್ಮ ಬಿಸ್ನೆಸ್ ನೋಡುವಂತ ಒಂದು ಡ್ಯಾಶ್ ಬೋರ್ಡ್. ಎಲ್ಲವೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಓಕೆ, ನಿಮಗೆ ಡೆಸ್ಕ್ ಟಾಪ್ ಸೈಟ್ ಬೇಡ ಅಂತಂದ್ರೆ ಇಲ್ಲಿ ಆಫ್ ಮಾಡ್ಬೋದು. ಡೆಸ್ಕ್ ಟಾಪ್ ಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ಇದು ನಿಮ್ಮ ಮಂತ್ಲಿ ಬೋನಸ್ ಬಂದಿದ್ರೆ ಇಲ್ಲಿ ಶೋ ಆಗುತ್ತೆ, ಗ್ರಾಫ್ ಅಲ್ಲಿ ಶೋ ಆಗುತ್ತೆ. ಶೇರಿಂಗ್ ಬೋನಸ್ ಕೂಡ ಅಷ್ಟೇ, ನೀವು ಸ್ಪಾನ್ಸರಿಂಗ್ ಮಾಡಿ ಸೊ ವೀಕ್ಲಿ ಬಂದಂತ ಶೇರಿಂಗ್ ಬೋನಸ್ ನಿಮಗೆ ಇಲ್ಲಿ ಗ್ರಾಫ್ ಅಲ್ಲಿ ಶೋ ಆಗುತ್ತೆ. ಸೊ ಈ ತರ ಯಾವ್ಯಾವ ವೀಕ್ ಅಲ್ಲಿ ಕ್ಲೋಸಿಂಗ್ ಆಗಿದೆ ಕೂಡ ನೋಡ್ಬೋದು. ಹಾಗೇನೆ ಟ್ರಿಪಲ್ ಪವರ್ ಬೋನಸ್ ಅಂದ್ರೆ ಏನು, ಆ ಇನ್ಕಮ್ ಹೇಗ್ ಬರುತ್ತೆ, ಅದು ಕೂಡ ಇನ್ಕಮ್ ಪ್ಲಾನ್ ಅಲ್ಲಿ ಇದೆ. ಸೊ ಟ್ರಿಪಲ್ ಪವರ್ ಬೋನಸ್ ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಫಾಸ್ಟ್ ಆಗಿ ಈ ಪ್ಲಾನ್ ಅಲ್ಲಿ ಅರ್ನಿಂಗ್ಸ್ ಮಾಡಬಹುದು. ಎಸ್, ಇಲ್ಲಿಂದ ಜಸ್ಟ್ ಇಂಪಾರ್ಟೆಂಟ್ ಕ್ವಿಕ್ ರಿಪೋರ್ಟ್ ಅಲ್ಲಿ ನೀವು ಪ್ರತಿದಿನ ನಿಮ್ಮ ಟೀಮ್ ಬಿಲ್ಡ್ ಆದಾಗೆ ಅಥವಾ ನಿಮ್ಮ ಟೀಮ್ ಅಲ್ಲಿ ಜಾಯ್ನಿಂಗ್ಸ್ ಬಂದಾಗೆ ಆ ಪ್ರತಿಯೊಬ್ರು ಕೂಡ ಇದು ಚೆಕ್ ಮಾಡಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಟೀಮ್ ಗ್ರೋ ಆಗ್ತಾ ಹೋದಾಗೆ ನಿಮಗೆ ಕಂಟ್ರೋಲ್ ಸಿಗೋದಿಲ್ಲ. ಯಾರ್ಯಾರು ಜಾಯಿನ್ ಮಾಡಿಸ್ತಾ ಹೋಗಿರ್ತಾರೆ, ಬಟ್ ಜಾಯಿನ್ ಮಾಡಿದವ್ರು ಗೈಡ್ ಮಾಡಿರೋದಿಲ್ಲ. ಬಟ್ ನೀವು ಪ್ರತಿದಿನ ಟೀಮ್ ಅನ್ನ ರಿಪೋರ್ಟ್ ಚೆಕ್ ಮಾಡ್ತಾ ಇದ್ರೆ ನೀವು ಅವ್ರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಸೊ ನನ್ನ ಪ್ರೀವಿಯಸ್ ವಿಡಿಯೋಸ್ ಗಳನ್ನ ಅವ್ರಿಗೆ ಶೇರ್ ಮಾಡಿ ಅವ್ರ ಗೈಡ್ ಮಾಡೋ ಮುಖಾಂತರ ಖಂಡಿತ ಅವರನ್ನ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಮೈ ಟೀಮ್ ಅಂತ ಇದೆ, ಇದು ಓವರ್ ಆಲ್ ಟೀಮ್ ರಿಪೋರ್ಟ್ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಇದು ಯಾಕೆ ನೀವು ನೋಡ್ತಾ ಇರ್ಬೇಕಂತಂದ್ರೆ ತುಂಬಾ ಜನರ KYC ಇರ್ಬೋದು, ನೆಫ್ಟ್ ಇರ್ಬೋದು ಅಥವಾ FSSAI ಲೈಸೆನ್ಸ್ ಇರ್ಬೋದು, ಸಾಕಷ್ಟು ಜನ ಪ್ರಿಪೇರ್ಡ್ ಕಸ್ಟಮರ್ ಆಗಿರ್ತಾರೆ. ಸೊ ಇಲ್ಲಿ ನಿಮಗೆ ನೋಡೋದ್ರಿಂದ ಸೊ ಪ್ರತಿಯೊಂದು ನಿಮ್ಮ ಡೇಟಾ ಸಿಗತ್ತೆ ಟೀಮ್ ಇದು. ಸೊ ಅವಾಗ ಏನ್ ಮಾಡ್ಬೋದು, ಅವ್ರಿಗೆ ಗೈಡ್ ಮಾಡ್ಬೋದು. ಓಕೆ, ಆಸ್ ಎ ನೀವು ನ್ಯೂ ಜಾಯಿನ್ ಆಗಿದ್ರೆ ನಿಮಗೆ ಇದು ಏನು ಶೋ ಆಗೋದಿಲ್ಲ. ನೆಕ್ಸ್ಟ್ ನಿಮ್ಮ ಟೀಮ್ ಗ್ರೋ ಆಗ್ತಾ ಹೋದಾಗೆ ಅದು ನಿಮ್ಮ ಮೆಂಟರ್ ಅಥವಾ ಸೀನಿಯರ್ ನಿಮ್ಮ ಕೆಳಗಡೆ ಜಾಯ್ನಿಂಗ್ಸ್ ಕೊಟ್ಟು ಅವರ ಟೀಮ್ ಬಂದಾಗಿರ್ಬೋದು, ಅಥವಾ ನೀವು ನೆಕ್ಸ್ಟ್ ಜಾಯಿನ್ ಮಾಡಿಸ್ತಾ ಹೋದಂತ ಟೀಮ್ ಇರ್ಬೋದು, ಅಥವಾ ನೀವು ಸ್ಪಾನ್ಸರಿಂಗ್ ಮಾಡಿದಂತ ಟೀಮ್ ಸ್ಪಾನ್ಸರಿಂಗ್ ಮಾಡ್ತಾ ಹೋದಂತ ಟೀಮ್ ಇರ್ಬೋದು. ಪ್ರತಿಯೊಂದನ್ನ ಬಿಗಿನಿಂಗ್ ಸ್ಟೇಜ್ ಅಲ್ಲೇ ಅವ್ರನ್ನ ಗೈಡ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ ನಿಮ್ಗೆ ರಿಸಲ್ಟ್ ಸಿಗತ್ತೆ. ಓಕೆ, ಬಿಗಿನಿಂಗ್ ಸ್ಟೇಜ್ ಇಂದಾನೆ ಅವ್ರನ್ನ ಕನೆಕ್ಟ್ ಆಗಿ ಕಾಂಟ್ಯಾಕ್ಟ್ ಬಂದು ಅವ್ರಿಗೆ ಗೈಡ್ ಮಾಡಿ. ಸೊ ಅವಾಗ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಟೋಟಲ್ ಟೀಮ್ ಮೆಂಬರ್ಶಿಪ್ ಎಷ್ಟಿದೆ ಅಂತ ಇಲ್ಲೇ ಶೋ ಆಗುತ್ತೆ.
ಅದಾದ ನಂತರ ನಿಮ್ಗೆ ಪ್ರತಿ ಮಂತ್ ಅಲ್ಲಿ ಎಷ್ಟೆಷ್ಟು ನಿಮ್ಮ ಟೀಮ್ ಇಂದ ಸ್ಪಾನ್ಸರಿಂಗ್ ಬರ್ತಾ ಇದೆ. ನೀವು ಜಾಸ್ತಿ ಸ್ಪಾನ್ಸರಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ನಿಮ್ಮ ಬಿಸ್ನೆಸ್ ಬೇಗ ಗ್ರೋ ಆಗುತ್ತೆ. ಈ ಅವಕಾಶವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾಕಂತಂದ್ರೆ ಅವಕಾಶವನ್ನ ಕೊಡೋದಕ್ಕೆ ಏನ್ ಹಿಂದೆ ಮುಂದೆ ನೋಡ್ಬೇಡಿ. ಯಾರು ಬೇಕಾದ್ರೂ ನಿಮ್ಮ ಟೀಮ್ ಅಲ್ಲಿ ಮುಂದೆ ಯಾರಾದ್ರೂ ಒಳ್ಳೆ ಆಕ್ಟಿವ್ ಪರ್ಸನ್ ಬಂದು ವರ್ಕ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವಕಾಶವನ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ನಿಮ್ಗೆ ಲೆವೆಲ್ ಅಂತ ಶೋ ಆಗುತ್ತೆ ನೋಡಿ. ಸೊ ನಿಮ್ಮ ಎಷ್ಟು ಲೆವೆಲ್ ತನಕ ಟೀಮ್ ಹೋಗಿದೆ ಅಂತಂದ್ರೆ, ಎಷ್ಟು ಜಾಯ್ನಿಂಗ್ಸ್ ಬಂದಿದೆ, ಎಷ್ಟು ಲೆವೆಲ್ ಇಂದ ಜಾಯ್ನಿಂಗ್ಸ್ ಬಂದಿದೆ, ಪ್ರತಿಯೊಂದು ಡೇಟಾ ಸಿಗತ್ತೆ. ಸೊ ಇದನ್ನ ಬಿಗಿನಿಂಗ್ ಸ್ಟೇಜ್ ಇಂದಾನೆ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಹೋದ್ರೆ, ಅಥವಾ ನಿಮ್ದು ಆಲ್ರೆಡಿ ಟೀಮ್ ಇದೆ ಅನ್ನೋರು ಕೂಡ ನಾನು ಜಾಯಿನ್ ಮಾಡಿದವ್ರನ್ನೇ ಫಾಲೋ ಅಪ್ ಮಾಡ್ಬೇಕಂತೇನಿಲ್ಲ. ಯಾರ್ಯಾರು ಜಾಯಿನ್ ಮಾಡಿರ್ತಾರೆ ಅವ್ರಿಗೂ ಗೈಡ್ ಮಾಡ್ಬೋದು. ನೀವು ಮೆಂಟರ್ ಆಗಿದ್ರೆ ಖಂಡಿತ ಗೈಡ್ ಮಾಡಿದ್ರೆ ಏನ್ ತಪ್ಪಿಲ್ಲ. ಓಕೆ, ಈ ವಿಡಿಯೋ ನೋಡ್ತಾ ಇದ್ದವ್ರಿಗೆ ಯಾರಿಗಾದ್ರೂ ಟೀಮ್ ಸ್ಟ್ರೆಂತ್ ಇದೆ ಅನ್ನೋದಿದ್ರೆ ಖಂಡಿತ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಅಂತಂದ್ರೆ ಎಷ್ಟು ಲೆವೆಲ್ ತನಕ ಟೀಮ್ ಸ್ಟ್ರೆಂತ್ ಇದೆ ಅನ್ನೋದು ಶೋ ಆಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಅವರ ಕಂಪ್ಲೀಟ್ ಡೇಟಾ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಈ ಡೇಟಾ ಇಟ್ಕೊಂಡು ನೀವೇನಾದ್ರೂ ಫ್ರೀ ಟೈಮ್ ಅಲ್ಲಿ ಅವ್ರಿಗೆ ಕರೆಕ್ಟ್ ಮೆಂಟರ್ಶಿಪ್ ಕೊಟ್ಟು ಗೈಡೆನ್ಸ್ ಕೊಟ್ಟಿದ್ದೋದಾದ್ರೆ, ಮತ್ತೆ ನನ್ನ ಈ ಸ್ಕಿಲ್ಸ್ ಟ್ರೈನಿಂಗ್ ಗಳನ್ನ ನೀವು ಕಲ್ತು ಅವ್ರಿಗೂ ಗೈಡ್ ಮಾಡ್ತಾ ಹೋದ್ರೆ ಖಂಡಿತ ನಿಮ್ಮ ಟೀಮ್ ಅಲ್ಲಿ ಬೇಗ ರಿಸಲ್ಟ್ ಸಿಗತ್ತೆ. ಸೊ ಅವರ MC ನಂಬರ್ ಬರುತ್ತೆ, ಅವರ ನೇಮ್ ಬರುತ್ತೆ, ಡೇಟ್ ಆಫ್ ಎನ್ರೋಲ್ಮೆಂಟ್ ಬರುತ್ತೆ, ಪ್ಲೇಸ್ಮೆಂಟ್, ಅವ್ರು ಯಾರ ಕೆಳಗಡೆ ಪ್ಲೇಸ್ಮೆಂಟ್ ಆಗಿದ್ದಾರೆ, ಅವರ ಸ್ಪಾನ್ಸರ್ ಯಾರು, ಅವ್ರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ, ಅಂದ್ರೆ ಅಡ್ವೈಸರ್ ಇದಾರಾ ಅಥವಾ ಪ್ರಿಪೇರ್ಡ್ ಕಸ್ಟಮರ್ ಆಗಿದಾರಾ, ಪ್ರತಿ ತಿಂಗಳ ಟೈಟಲ್ ಯಾವ್ದಕ್ಕೆ ರೀಚ್ ಆಗಿದ್ದಾರೆ, ಓಕೆ, ಅವ್ರು ಬಿಲ್ಲಿಂಗ್ ಮಾಡ್ಕೊಂಡ್ರೆ ಅವರ ಪರ್ಸನಲ್ CV ಎಷ್ಟಾಗಿದೆ, ಪ್ರತಿಯೊಂದು ಡೇಟಾ ಸಿಗತ್ತೆ. ಈ ಡೇಟಾವನ್ನು ನೀವು ಎಕ್ಸ್ಪೋರ್ಟಿಗೆ ಕೂಡ ಡೌನ್ಲೋಡ್ ಮಾಡಬಹುದು. ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಕೊಟ್ಟಾಗ ಇದು ಎಕ್ಸೆಲ್ಗೆ ಡೌನ್ಲೋಡ್ ಆಗುತ್ತೆ. ಇದನ್ನ ನೀವು ನಿಮ್ಮ ಎಕ್ಸೆಲ್ ಸೀಟ್ ಅಲ್ಲಿ ಸಪ್ರೇಟ್ ಆಗಿ ನೋಡ್ಬೋದು. ಓಕೆ, ಪ್ರತಿದಿನದ ನಿಮ್ಮ ಡೇಟಾ ಇಟ್ಕೊಂಡು ನೀವು ನಿಮ್ಮ ಟೀಮ್ ಅನ್ನ ಸರಿಯಾಗಿ ಫಾಲೋ ಅಪ್ ಮಾಡ್ಬೋದು. ಓಕೆ, ತುಂಬಾ ಯೂಸ್ ಆಗುತ್ತೆ. ಈ ತರ ನೀವು ಪ್ರತಿ ಲೆವೆಲ್ ಇಂದ, ಓಕೆ, ಲೆವೆಲ್ 1, ಲೆವೆಲ್ 2 ಇದು ಯಾಕೆ ಮಾಡ್ಬೇಕಂತಂದ್ರೆ, ನಿಮ್ಮ ಟೀಮ್ ಅಲ್ಲಿ ಆಸ್ ಪರ್ ಮೋದಿ ವೇ ಕಾಂಪನ್ಸೇಷನ್ ಪ್ಲಾನ್ ಪ್ರಕಾರ ಯಾವುದೇ ಡೆಪ್ತ್ ಅಲ್ಲಿ ಕೂಡ ರೈಸಿಂಗ್ ಸ್ಟಾರ್ ಗಳನ್ನ ಫೈಂಡ್ ಔಟ್ ಮಾಡ್ಕೊಂಡು ಅವ್ರಿಗೆ ಗೈಡ್ ಮಾಡಿ, ಅವರ ಟೀಮ್ ಇಂದ ನಿಮಗೆ ಬಿಸ್ನೆಸ್ ಬಂದ ಹೋದಾಗೆ ನಿಮಗೆ ಮೋದಿ ವೇ ಟೀಮ್ ಬೋನಸ್ ಗಳನ್ನ ಜಾಸ್ತಿ ಪಡ್ಕೊಳ್ಬೇಕು. ಇದು ನಿಮ್ ರೆಸ್ಪಾನ್ಸಿಬಿಲಿಟಿ ಆಗತ್ತೆ. ಹಾಗೇನೆ ನಿಮ್ಮ ಟೀಮ್ ಅಲ್ಲಿ ಜಾಯಿನ್ ಮಾಡಿದಂತ ವ್ಯಕ್ತಿಗಳನ್ನ ಯಾರು ಸಿಸ್ಟಮ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ, ಮೆಂಟರ್, ಸೀನಿಯರ್ ಅಥವಾ ಸಿಸ್ಟಮ್ ಲ್ಯಾಂಗ್ವೇಜ್ ಅಲ್ಲಿ ಅಪ್ಲೈನ್ ಅಂತ ಕರೀತಾರೆ, ಅವರಿಗೆ ಇಂಟ್ರೊಡ್ಯೂಸ್ ಮಾಡಿ ಕನೆಕ್ಟ್ ಮಾಡಿ ಕೊಟ್ಟಾಗ ಅವರು ಫಾಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಯಾಕಂದ್ರೆ ಟೀಮ್ ಸ್ಟ್ರೆಂತ್ ದೊಡ್ಡದಾಗ್ತಾ ಹೋದಾಗೆ ಕೆಳಗಡೆ ಜಾಯ್ನಿಂಗ್ಸ್ ಬಂದಿರೋದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಯಾರೇ ಜಾಯಿನ್ ಮಾಡಿಸಿದ್ರು ನಿಮ್ಮ ಆಕ್ಟಿವ್ ಮೆಂಟರ್ ಸೀನಿಯರ್ಗೆ ಇಂಟ್ರೊಡ್ಯೂಸ್ ಮಾಡಿ, 3 ವೇ ಕಾಲಿಂಗ್ ಅಲ್ಲಿ ಮಾತಾಡಿಸಿ, ಕನೆಕ್ಟ್ ಮಾಡಿ ಕೊಡಿ, ಪರಿಚಯ ಮಾಡಿಸ್ಕೊಡಿ. ಇದರಿಂದ ಬೇಗ ರಿಸಲ್ಟ್ ಸಿಗುತ್ತೆ. ಈ ತರ ನಿಮ್ಮ ಪ್ರತಿಯೊಂದು ಲೆವೆಲಿನ ಟೀಮ್ ಅನ್ನ ನೀವು ಚೆಕ್ ಮಾಡಬಹುದು. ಓಕೆ, ಇಲ್ಲಿ ನೋಡಿ ಅವರ ನೇಮಿಗೆ ಈ ತರ ಕ್ಲಿಕ್ ಮಾಡಿದಾಗ ಈ ನೆಕ್ಸ್ಟ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗ್ ನೋಡೋದಂತ. ಆದ್ರೂ ಒಂದ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಅವರ ಸ್ಪಾನ್ಸರ್ ಅಪ್ಲೈನ್ ಯಾರು, ಪ್ಲೇಸ್ಮೆಂಟ್ ಎಲ್ಲಿ ಮಾಡಿದ್ದಾರೆ, ಹಾಗೇನೆ ಅವ್ರನ್ನ ನೀವು ಈ ತರ ಯಾಕೆ ರಿಪೋರ್ಟ್ ನೋಡ್ಬೇಕಂತಂದ್ರೆ, ಸೊ ಟ್ರಿಪಲ್ ಪವರ್ ಬೋನಸ್ ಅನ್ನ ನಿಮ್ಮ ಟೀಮ್ ಅಲ್ಲೂ ಕೂಡ ಕ್ವಾಲಿಫೈ ಮಾಡಿಸ್ತಾರೆ. ಎಷ್ಟೋ ಜನ 10%, 20%, 30%, 50%, 90% ಎಲ್ಲ ಕಂಪ್ಲೀಟ್ ಮಾಡಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗದೆ ಗಿವ್ ಅಪ್ ಮಾಡೋರು ಇರ್ತಾರೆ. ಸೊ ಈ ರಿಪೋರ್ಟ್ ಅನ್ನು ನೋಡ್ತಾ ನೋಡ್ತಾ ಅವ್ರಿಗೆ ಫಾಲೋ ಅಪ್ ಮಾಡಿ ಅವ್ರಿಗೆ ಗೈಡ್ ಮಾಡ್ತಾ ಹೋದಾಗ ಖಂಡಿತ ಅವ್ರನ್ನು ಕೂಡ ನೀವು ಕ್ವಾಲಿಫಿಕೇಶನ್ ಅನ್ನ ಮಾಡಿಸ್ಬೋದು. ಹಾಗಾಗಿ ಈ ರಿಪೋರ್ಟ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಸೊ ನಂಬರ್ ಸಿಗುತ್ತೆ, ನೀವು ಡೈರೆಕ್ಟ್ ಈ ನಂಬರ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಲ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಓಕೆ, ಅವ್ರಿಗೆ ಕಾಲ್ ಮಾಡಿ, ಮಾತಾಡಿ, ಇಂಟ್ರೊಡ್ಯೂಸ್ ಮಾಡಿ, ಅವರಿಗೆ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿ, ಹಾಗೇನೆ ಅವರಿಗೆ ಬೇಸಿಕ್ ಆಗಿ ಗೈಡ್ ಮಾಡಿ, ಜೊತೆಗೆ ನನ್ನ ಎಲ್ಲ ವಿಡಿಯೋಸ್ ಗಳನ್ನ ಅವರಿಗೆ ಡೈಲಿ ಶೇರ್ ಮಾಡಿ, ವಾಚ್ ಮಾಡಿಸಿ, ನಂತರ ನಿಮ್ಮ ಆಕ್ಟಿವ್ ಸೀನಿಯರ್ ಕನೆಕ್ಟ್ ಮಾಡಿ. ಡೆಫಿನೆಟ್ಲಿ ಅವ್ರು ನಿಮ್ಮ ಜೊತೆ ಸಿಸ್ಟಮ್ ಅಲ್ಲಿ ಇರ್ತಾರೆ. ಇದು ಬಿಗಿನಿಂಗ್ ಸ್ಟೇಜ್ ಇಂದಾನೆ ನೀವು ಮಾಡ್ತಾ ಹೋದಾಗ ನಿಮ್ಗೆ ಬೇಗ ರಿಸಲ್ಟ್ ಸಿಗುತ್ತೆ.
ಸೊ ಪರ್ಸನಲ್ ಇನ್ಫಾರ್ಮೇಶನ್ ಕ್ಲಿಕ್ ಮಾಡಿದಾಗ ಸೇಮ್ ಅವ್ರ ಅಡ್ರೆಸ್ ಕೂಡ ಸಿಗತ್ತೆ. ಸೊ ನಿಮ್ಮ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಇದಾರೆ ಅಂತಂದ್ರೆ ಅವ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕೂಡ ಅವ್ರನ್ನ ಡೈರೆಕ್ಟ್ ಕೂಡ ನೀವು ಮೀಟ್ ಆಗ. ಓಕೆ, ಇದು ಕೂಡ ನಿಮಗೆ ತುಂಬಾ ಈಸಿ ಆಗುತ್ತೆ. ನಿಮ್ ಕಂಪ್ಲೀಟ್ ಅವ್ರ ಅಡ್ರೆಸ್ ಕೂಡ ಸಿಗತ್ತೆ. ಹಾಗೇನೆ ನೆಕ್ಸ್ಟ್ ಅವ್ರ ಟ್ರಿಪಲ್ ಪವರ್ ಬೋನಸ್ ಗೆ ರೇಸ್ ಅಲ್ಲಿ ಇದ್ರೆ ಅದು ಕೂಡ ಶೋ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದಾರೆ, ಎಷ್ಟು ಪರ್ಸೆಂಟೇಜ್ ಆಗಿದೆ, ಅವ್ರ ಪರ್ಸನಲ್ ಸಿ ವಿ ಎಷ್ಟಾಗಿದೆ, ಅವ್ರ ಗ್ರೂಪ್ ವಾಲ್ಯೂಮ್ ಎಷ್ಟು ಬಂದಿದೆ, ಮತ್ತೆ ನೆಕ್ಸ್ಟ್ ನಿಮ್ಗೆ ಯಾವ್ಯಾವ ಮಂತ್ ಇದು ಬೇಕು, ಪ್ರತಿಯೊಂದು ಡೇಟಾ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ದಯವಿಟ್ಟು ಈ ರಿಪೋರ್ಟ್ ಚೆಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಬಿಗಿನಿಂಗ್ ಸ್ಟೇಜ್ ಇಂದಾನೆ ಪ್ರಾಕ್ಟೀಸ್ ಮಾಡಿ, ತುಂಬಾ ತುಂಬಾ ಯೂಸ್ ಆಗತ್ತೆ ಇದು. ಅವರ ವಾಲ್ಯೂಮ್ಸ್, ಪ್ರತಿ ತಿಂಗಳ ಬಿಸ್ನೆಸ್ ವಾಲ್ಯೂಮ್ ಎಷ್ಟು ಆಗಿದೆ ನೋಡ್ಬೋದು. ನೆಕ್ಸ್ಟ್ ಅವ್ರು ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಅವರ ಇನ್ಕಮ್ ಎಷ್ಟಿದೆ ನೋಡೋದಂತಂದ್ರೆ ಚೆಕ್ ಅನೌನ್ಸ್ ಆದ್ಮೇಲೆ ಇಲ್ಲಿ ಬೋನಸ್ ರಿಪೋರ್ಟ್ ಬರುತ್ತೆ. ಸೊ ನಿಮ್ಮ ಟೀಮ್ ಅಲ್ಲಿ ಇದ್ದವ್ರಿಗೂ ಎಷ್ಟೆಷ್ಟು ಇನ್ಕಮ್ ಬಂದಿದೆ ಅಂತ ನೋಡ್ಬೋದು, ಅವ್ರು ಮಾಡಿದ್ರೆ ಮಾತ್ರ. ನೆಕ್ಸ್ಟ್ ಲಾಯಲ್ಟಿ ರೇಸ್ ಅಲ್ಲಿ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೋದು. ಇಷ್ಟು ತುಂಬಾ ಸಿಂಪಲ್ ಇದೆ. ಓಕೆ, ಯಾಕೆ ನಿಮಗೆ ಈ ಅಪ್ಲಿಕೇಶನ್ ಇದೆ ಅಂತಂದ್ರೆ ಕೈಯಲ್ಲೇ ಇದೆ ನಿಮ್ಮ ಬಿಸ್ನೆಸ್. ಇದು ನಿಮ್ಮ ಸೀನಿಯರ್ ಜಾಯಿನ್ ಮಾಡಿದಂತ ಟೀಮ್ ಇರ್ಬೋದು, ಪರ್ಸನಲ್ ನೀವು ಮಾಡಿದಂತಹ ಟೀಮ್ ಇರ್ಬೋದು, ಅಥವಾ ನಿಮ್ಮ ಜಾಯಿನ್ ಮಾಡಿದಂತ ವ್ಯಕ್ತಿಗಳು ಜಾಯಿನ್ ಮಾಡಿಸ್ತಾ ಹೋಗಿರ್ತಾರೆ ತುಂಬಾ ಜನ. ಸೊ ಸರಿಯಾಗಿ ಬಿಗಿನಿಂಗ್ ಸ್ಟೇಜ್ ಇಂದಾನೆ ಅವರಿಗೆ ಮೆಂಟರ್ಶಿಪ್ ಗಳನ್ನ ಕೊಡಿ, ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿ. ನಿಮ್ಮ ಟೀಮ್ ಅಲ್ಲಿ ಪ್ರತಿಯೊಬ್ರು ಕೂಡ ಬಿಸ್ನೆಸ್ ಮಾಡ್ಬೇಕಂತ ಕಂಡೀಷನ್ ಏನಿಲ್ಲ, ಜಸ್ಟ್ ಯೂಸರ್ ಕ್ರಿಯೇಟ್ ಮಾಡಬಹುದು, ಲಾಯಲ್ ಕಸ್ಟಮರ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಇದರಿಂದ ನಿಮ್ಮ ಬಿಸ್ನೆಸ್ ಅನ್ನೋದು ಡೇ ಬೈ ಡೇ, ವೀಕ್ ಆನ್ ವೀಕ್, ಮಂತ್ ಆನ್ ಮಂತ್ ಗ್ರೋ ಆಗತ್ತೆ. ಎಸ್, ಇದು ಲೆವೆಲ್ ಅಲ್ಲಿ ಇರುವಂತಹ ಟೀಮ್ ಅನ್ನ ಚೆಕ್ ಮಾಡಬಹುದು. ಹಾಗೆ ನಿಮ್ಗೆ ಇಲ್ಲಿ ರೆಡ್ ಕಲರ್ ಅಲ್ಲಿ ಶೋ ಆಗುತ್ತೆ ನಿಮ್ಮ ಟೀಮ್ ಅಲ್ಲಿ ಎಷ್ಟು ಟೋಟಲ್ ಅಡ್ವೈಸರ್ಸ್ ಗಳಿದ್ದಾರೆ, ಎಷ್ಟು ಪ್ರಿಪೇರ್ಡ್ ಕಸ್ಟಮರ್ಸ್ ಇದ್ದಾರೆ. ಇದು ಕೂಡ ನೀವು ಗ್ರಾಫ್ ಅಲ್ಲಿ ನೋಡ್ಬೋದು. ಅದಕ್ಕೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಈ ತರ ಕ್ಲಿಕ್ ಮಾಡಿದಾಗ ನೋಡಿ, ಅಡ್ವೈಸರ್ ಬೇಕಾದ್ರೆ ಅಡ್ವೈಸರ್ ಇದೆ, ಪ್ರಿಪೇರ್ಡ್ ಕಸ್ಟಮರ್ ಬೇಕಾ ಬರೀ ಪ್ರಿಪೇರ್ಡ್ ಕಸ್ಟಮರ್ ಮಾತ್ರ ನೋಡ್ಬೋದು. ಇಲ್ಲಿ ಕಲರ್ಗೆ ಕ್ಲಿಕ್ ಮಾಡಿದಾಗ ಎಷ್ಟು ಜನ ಇದ್ದಾರೆ ಅಂತ ಶೋ ಆಗತ್ತೆ. ಈ ಕಲರ್ಗೆ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ನೋಡಿ ಅವರ ಎಂಟೈರ್ ಟೀಮ್ ಡೇಟಾ ಸಿಗುತ್ತೆ. ಇದನ್ನ ಇಲ್ಲಿ ಎಕ್ಸ್ಪೋರ್ಟ್ ಎಕ್ಸೆಲ್ ಗೆ ಡೌನ್ಲೋಡ್ ಕೂಡ ಮಾಡಬಹುದು. ಎಕ್ಸೆಲ್ ಸೀಟ್ ಅಲ್ಲೇ ರಿಪೋರ್ಟ್ ಅನ್ನ ತೆಗಿಬಹುದು. ಅದಾದ ನಂತರ ನಿಮಗೆ ಪೈಡೆಸ್ ಟೈಟಲ್ ಅಂದ್ರೆ ಪ್ರತಿ ತಿಂಗಳ ನಿಮ್ಮ ಟೀಮ್ ಅಲ್ಲಿ ಬರುವಂತ ಪೈಡೆಸ್ ಟೈಟಲ್, ಅದು ಅಡ್ವೈಸರ್ ಇರ್ಬೋದು, ಸೀನಿಯರ್ ಅಡ್ವೈಸರ್ ಇರ್ಬೋದು, ಸಿಲ್ವರ್ ಡೈರೆಕ್ಟರ್ ಇರ್ಬೋದು, ಗೋಲ್ಡ್ ಡೈರೆಕ್ಟರ್. ಮುಂದೆ ಟೀಮ್ ಗ್ರೋ ಆಗ್ತಾ ಹೋದಾಗೆ, ಈ ಬಿಸ್ನೆಸ್ ಅನ್ನು ನೀವು ಸೀರಿಯಸ್ ಆಗಿ ಮಾಡ್ತಾ ಹೋದಾಗೆ, ಪ್ರತಿದಿನ 1 to 2 hours ಈ ಬಿಸ್ನೆಸ್ ಅನ್ನ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಹೋದಾಗೆ ನಿಮ್ಮ ಟೀಮ್ ಅಲ್ಲೂ ಕೂಡ ಸಾಕಷ್ಟು ಜನ ಅಚೀವರ್ಸ್ ಕ್ರಿಯೇಟ್ ಆಗ್ಬೋದು. ಸೌರ ರಿಪೋರ್ಟ್ ಕೂಡ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಅಡ್ವೈಸರ್ ಇದಾರೆ ಎಷ್ಟೆಷ್ಟು ಜನ, ಸೀನಿಯರ್ ಅಡ್ವೈಸರ್ ಎಷ್ಟು ಜನ ಇದ್ದಾರೆ, ಪ್ರತಿಯೊಂದು ನೋಡ್ಬೋದು. ಒನ್ಸ್ ನಿಮ್ಮ ಟೀಮ್ ಅಲ್ಲಿ 11% ಯಾರಾದ್ರೂ ರೀಚ್ ಆಗಿದ್ರೆ ಅವ್ರ ಪರ್ಸನಲ್ CV 500 ಮಾಡಿದ ತಕ್ಷಣ ಅವ್ರ ಸಿಲ್ವರ್ ಡೈರೆಕ್ಟರ್ ಅಂತ ಶೋ ಆಗುತ್ತೆ. ಇಲ್ಲಿ ಕಲರ್ಗೆ ಕ್ಲಿಕ್ ಮಾಡಿದಾಗ ನಿಮ್ಮ ಟೀಮ್ ಅಲ್ಲಿ ಯಾರು ಟೈಟಲ್ ಅಚೀವ್ ಆಗಿದ್ದಾರೆ ಅಂತ ನೋಡ್ಬೋದು. ಅವಾಗ ನಿಮ್ಮ ಟೀಮ್ ಅಲ್ಲಿ ರೈಸಿಂಗ್ ಸ್ಟಾರ್ ಗಳನ್ನ ಫೈಂಡ್ ಔಟ್ ಮಾಡ್ಕೊಂಡು ಅವರನ್ನ ಫೋಕಸ್ ಮಾಡ್ಕೊಂಡು ಅವ್ರಿಗೆ ಸರಿಯಾಗಿ ಗೈಡ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ರೆ ಮತ್ತಷ್ಟು ನಿಮ್ಮ ಟೀಮ್ ಅಲ್ಲಿ ಫಾಸ್ಟ್ ಆಗಿ ಬಿಸ್ನೆಸ್ ಗ್ರೋ ಆಗತ್ತೆ. ಓಕೆ, ಅದೇ ರೀತಿ ಅಡ್ವೈಸರ್ ಇದ್ರೆ ಅಡ್ವೈಸರ್ದ ಲಿಸ್ಟ್ ಬರುತ್ತೆ. ಸೇಮ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಬೇಕು ಅಂತಂದ್ರೆ ಇಲ್ಲಿ ನೇಮಿಗೆ ಕ್ಲಿಕ್ ಮಾಡಬಹುದು. ನೇಮಿಗೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಅವ್ರೇನಾದ್ರು ಇಮೇಲ್ ID ಕೊಟ್ರೆ ಇಮೇಲ್ ID ಸಿಗುತ್ತೆ, ಪ್ರತಿಯೊಂದು ಕೂಡ ಸಿಗುತ್ತೆ. ಅವ್ರ ಪರ್ಸನಲ್ CV ಮಾಡಿದಾರೆ ಇಲ್ವಾ ನೋಡಿ, ಎಲ್ಲ ನಿಮಗೆ ರಿಪೋರ್ಟ್ ಅಲ್ಲಿ ಗೊತ್ತಾಗತ್ತೆ. ಈ ರಿಪೋರ್ಟ್ ಚೆಕ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಬಿಗಿನಿಂಗ್ ಸ್ಟೇಜ್ ಇಂದಾನೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಅನ್ನೋದು ಪ್ರತಿ ದಿನ ಗ್ರೋ ಆಗತ್ತೆ. ಅದಕ್ಕೋಸ್ಕರ ಇದನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ. ಇದೆಲ್ಲಿ ಸಿಗುತ್ತೆ? ಟೋಟಲ್ ಮೈ ಟೀಮ್. ಓಕೆ, ಹಾಗೇನೆ ನಿಮಗೆ ಗ್ರಾಫಿಕ್ ಟ್ರೀ ಅಂತ ಸಿಗುತ್ತೆ. ಗ್ರಾಫಿಕ್ ಟ್ರೀ ಅಂತಂದ್ರೆ ನಿಮ್ಗೆ ಅದೊಂದು ಗ್ರಾಫಿಕ್ ತರ ತೋರಿಸುತ್ತೆ ನೋಡಿ. ಇದನ್ನು ಕೂಡ ಚೆಕ್ ಮಾಡ್ಬೋದು. ಇದು ಕೂಡ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಮೆಂಬರ್ಸ್ ಅಲ್ಲಿ ನಿಮಗೆ ಅಡ್ವೈಸರ್ ಬೇಕಾ ಅಥವಾ ನಿಮ್ಮ ಟೀಮ್ ಅಲ್ಲಿ ಪ್ರಿಪೇರ್ಡ್ ಕಸ್ಟಮರ್, ಯಾಕೆ ನೋಡ್ಬೇಕಂತಂದ್ರೆ ತುಂಬಾ ಜನರ KYC ರಿಜೆಕ್ಟ್ ಆಗಿರುತ್ತೆ. ಅವ್ರನ್ನ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನಿಮಗೆ ಯಾವ ಲೆವೆಲ್ ಇದೆ ಟೀಮ್ ಬೇಕು,
ಎಲ್ಲಿ ತನಕ ನಿಮ್ಮ ಟೀಮ್ ಜಾಯ್ನಿಂಗ್ಸ್ ಹೋಗ್ತಾ ಇರುತ್ತೆ ನೋಡಿ, ಅಲ್ಲಿ ತನಕ ನಿಮ್ಮ ಲೆವೆಲ್ ಶೋ ಆಗುತ್ತೆ. ಸೊ ನಿಮಗೆ ಫಸ್ಟ್ ಲೆವೆಲ್ ಇಂದ ಟೀಮ್ ಬೇಕು, ಸೆಕೆಂಡ್ ಲೆವೆಲ್ ಇಂದ ಬೇಕಾ, ಥರ್ಡ್ ಲೆವೆಲ್ ಇಂದ ಬೇಕಾ, ಫೋರ್ತ್ ಲೆವೆಲ್ ಬೇಕಾ, ಫಿಫ್ತ್ ಲೆವೆಲ್ ಇಂದ ಬೇಕಾ, ಅಂದ್ರೆ ನಿಮ್ಮ ಕೆಳಗಡೆ ಜಾಯ್ನಿಂಗ್ಸ್ ಆಗ್ತಾ 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 ಎಷ್ಟು ಡೆಪ್ತ್ ಅಲ್ಲಿ ಹೋಗಿರುತ್ತೆ. ತುಂಬಾ ಜನರಿಗೆ ಗೊತ್ತಿರೋದಿಲ್ಲ, ಅವರ ಸೀನಿಯರ್ ಜಾಯಿನ್ ಮಾಡ್ತಾ ಹೋಗಿರ್ತಾರೆ, ನನ್ ಕೆಳಗಡೆ ಯಾರು ಇರಲ್ಲ ಅಂತ ಸುಮ್ಮನೆ ಇರ್ತಾರೆ. ಬಟ್ ರಿಪೋರ್ಟ್ ನೋಡೋದು, ನಿಮ್ಮ ಆಪ್ ಅನ್ನ ಪ್ರತಿದಿನ ಚೆಕ್ ಮಾಡೋದು, ನಿಮಗೆಲ್ಲ ಐಡಿಯಾಸ್ ಗೊತ್ತಿದ್ರೆ ಖಂಡಿತ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ಮ ಸೀನಿಯರ್ ಅಥವಾ ಯಾರಾದ್ರೂ ಜಾಯ್ನಿಂಗ್ಸ್ ಕೊಟ್ಟು ಅಲ್ಲಿ ಟೀಮ್ ಡೆವಲಪ್ ಆಗಿ ನೀವು ಜಸ್ಟ್ ಹೊಸ ಫ್ರಂಟ್ ಲೈನ್ ಅನ್ನ ಸ್ಟಾರ್ಟ್ ಮಾಡಿದ್ರು ನಿಮ್ಗೆ ಫಾಸ್ಟ್ ಇನ್ಕಮ್ ಗಳನ್ನ ಮಾಡಬಹುದು. ಎಸ್, ನಿಮ್ಗೆ ಯಾವ ಲೆವೆಲ್ ಟೀಮ್ ಬೇಕು ಅದನ್ನ ಕ್ಲಿಕ್ ಮಾಡಬಹುದು. ವ್ಯೂ ಕೊಟ್ರೆ ಅದೇ ಬರುತ್ತೆ ನೋಡಿ, ಅದೇ ಗ್ರಾಫಿಕಲ್ ಶೋ ಆಗುತ್ತೆ, ಎಲ್ಲೆಲ್ಲಿ ಇದ್ದಾರೆ, ಯಾವ್ಯಾವ ಯಾವ ಲೆಗ್ ಅಲ್ಲಿ ಇದ್ದಾರೆ, ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಕಲರ್ ಅಲ್ಲಿ ಶೋ ಆಗುತ್ತೆ. ಅದು ಈ ಕಲರ್ ಅಲ್ಲಿ ಇದ್ರೆ ನಾನ್ ಕ್ವಾಲಿಫೈಡ್ ಅಡ್ವೈಸರ್ ಅಂತಾನೆ ಅರ್ಥ, ಈ ಕಲರ್ ಅಲ್ಲಿ ಇದ್ರೆ ಪ್ರಿಪೇರ್ಡ್ ಕಸ್ಟಮರ್ ಅಂತಾನೆ ಅರ್ಥ. ಓಕೆ, ಈ ಚಿತ್ರಕ್ಕೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಅವ್ರ ವಾಟ್ಸಪ್ ಸಿಂಬಲ್ ಇದ್ರೆ, ವಾಟ್ಸಪ್ ನಂಬರ್ ಇದ್ರೆ ಇಲ್ಲಿ ವಾಟ್ಸಪ್ ನಂಬರ್ಗೆ ಕ್ಲಿಕ್ ಮಾಡಿ ಸಾಕು, ಡೈರೆಕ್ಟ್ ಅದು ವಾಟ್ಸಪ್ ಶೋ ಆಗುತ್ತೆ, ವಾಟ್ಸಪ್ ನಂಬರ್ ಆಗಿದ್ರೆ ಮಾತ್ರ. ಇದರಿಂದ ಕೂಡ ಅವ್ರನ್ನ ಡೈರೆಕ್ಟ್ ನೀವು ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರ್ ಸೇವ್ ಮಾಡದೆ ಡೈರೆಕ್ಟ್ ವಾಟ್ಸಪ್ ಕಮ್ಯುನಿಕೇಶನ್ ಮಾಡ್ಬೋದು. ವ್ಯೂ ಡೀಟೇಲ್ಸ್ ಕೊಟ್ರೆ ಸೇಮ್ ಬರುತ್ತೆ ಅದು. ಓಕೆ, ಆತರ ನಿಮಗೆ ಬಿಗಿನಿಂಗ್ ಸ್ಟೇಜ್ ಇಂದಾನೆ ನೋಡ್ತಾ ಹೋದ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಟೀಮ್ ಗ್ರೋ ಆಗ್ತಾ ಹೋದಾಗೆ ನಿಮ್ಗೆ ತುಂಬಾ ಜಾಯ್ನಿಂಗ್ಸ್ ಬಂದಾಗೆ ನಿಮ್ಗೆ ಕಂಟ್ರೋಲ್ ಸಿಗಲ್ಲ. ಹಾಗಾಗಿ ಪ್ರತಿ ಬಿಗಿನಿಂಗ್ ಸ್ಟೇಜ್ ಇಂದಾನೆ ಸ್ಟಾರ್ಟ್ ಮಾಡೋದು. ಇಲ್ಲಿ ಪ್ರತಿಯೊಂದು ನೋಡಿ, ನಿಮ್ಮ ಎಷ್ಟೆಷ್ಟು ಲೆವೆಲ್, ನಾನು 12 ಲೆವೆಲ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಒಂದೊಂದು ಲೆವೆಲ್ ಇಂದಾನೆ ನೀವು ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಅವಾಗ ನಿಮ್ಗೆ ತುಂಬಾ ಸುಲಭ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಬೋದು, ಡೈರೆಕ್ಟ್ ಇಲ್ಲಿ ವಾಟ್ಸಪ್ ನಂಬರ್ ವಾಟ್ಸಪ್ ಕ್ಲಿಕ್ ಮಾಡಿ ನೋಡಿ, ಡೈರೆಕ್ಟ್ ವಾಟ್ಸಪ್ ನಂಬರ್ ಆಗಿದ್ರೆ ವಾಟ್ಸಪ್ಗೆ ಅದು ಹೋಗುತ್ತೆ. ಅವ್ರನ್ನ ಕಮ್ಯುನಿಕೇಶನ್ ನೀವು ಡೈರೆಕ್ಟ್ ವಾಟ್ಸಪ್ಗೆ ಕಮ್ಯುನಿಕೇಶನ್ಗೆ ತರಿಸ್ಬೋದು. ಯಾರಿಗೆ ಇಲ್ಲಿ ಜಾಯ್ನಿಂಗ್ ಸಿಗಲ್ಲ, ಇದನ್ನ ಪ್ರತಿಯೊರು ನೋಡಿ, ಮುಂದೆ ಜಾಯ್ನ್ ಆದಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾರಿಗೆ ಆಲ್ರೆಡಿ ಟೀಮ್ ಇದೆ ಹಾಗೂ ಈ ವಿಡಿಯೋಗಳನ್ನ ನೋಡ್ತಾ ಇದ್ದವರಿಗೆ ಟೀಮ್ ಇದ್ರೆ ಈಗಿಂದನೇ ಸ್ಟಾರ್ಟ್ ಮಾಡಿದ್ದಾರೆ, ತುಂಬಾ ತುಂಬಾ ಯೂಸ್ ಆಗುತ್ತೆ. ನೀವೆಷ್ಟು ಲೇಟ್ ಮಾಡ್ತೀರಾ ಅಷ್ಟು ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೆ. ನೀವು ಡೇ 1 ಇಂದಾನೆ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಬೇಗ ಗ್ರೋ ಆಗುತ್ತೆ. ಇಲ್ಲಿ MC ನಂಬರ್ ಗೊತ್ತಿದ್ರೆ ನಿಮಗೆ ಡೈರೆಕ್ಟ್ MC ನಂಬರ್ ಹಾಕಿ ಕೂಡ ಸರ್ಚ್ ಮಾಡಬಹುದು. ನಿಮಗೆ ಮತ್ತು ಫಿಲ್ಟರ್ ಬೇಕಾದ್ರೆ ಇಲ್ಲಿ ಫಿಲ್ಟರ್ ಬಿದ್ದ ನಿಮ್ಮ ಟೀಮ್ ಅಲ್ಲಿ ಶೇರಿಂಗ್ ಬೋನಸ್ ಎಲಿಜಿಬಲ್ ಆಗಿದ್ರೆ ಅವ್ರದ್ದು ಕ್ಲಿಕ್ ಮಾಡಿ ವ್ಯೂ ಕೊಟ್ರೆ ಶೇರಿಂಗ್ ಬೋನಸ್ ಎಲಿಜಿಬಲ್ ಆದವ್ರದ್ದು ಶೋ ಆಗುತ್ತೆ. ಮತ್ತೆ ಇಲ್ಲಿ ಲೆವೆಲ್ ಕೂಡ ಚೇಂಜ್ ಮಾಡಬೇಕು. ಅಂಡ್ ಟೀಮ್ ಬೋನಸ್ಗೆ KYC ನಾಟ್ ಅಪ್ರೂವ್ಡ್ ಇದ್ರೆ, ನೆಫ್ಟ್ ಅಪ್ರೂವ್ಡ್ ಆಗಿದ್ರೆ, FSSA ಅಪ್ರೂವ್ಡ್ ಆಗಿದ್ರೆ ಪ್ರತಿಯೊಂದು ಕೂಡ ಚೆಕ್ ಮಾಡುವಂತ ಆಪ್ಷನ್ಸ್ ನಿಮಗೆ ಇಲ್ಲಿ ನೋಡಿ. KYC ನಾಟ್ ಅಪ್ರೂವ್ಡ್ ಇಲ್ಲಿ ಬ್ಲಿಂಕ್ ಆಗ್ತಿದೆ ನೋಡಿ, ರೆಡ್ ಕಲರ್ ಅಂದ್ರೆ ಇವರದೆಲ್ಲ KYC ಆಗಿಲ್ಲ ಅಂತ ಅರ್ಥ. ಅವಾಗ ಬ್ಲಿಂಕ್ ಆಗ್ತಾ ಇರುತ್ತೆ, ಅವ್ರನ್ನ ಡೈರೆಕ್ಟ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು, ಗೈಡ್ ಮಾಡ್ಬೋದು, ಮೆಂಟರ್ಶಿಪ್ ಕೊಡ್ಬೋದು, ಅರ್ಥ ಮಾಡಿಸ್ಬೋದು. ನನ್ನ ಎಲ್ಲ ವಿಡಿಯೋಸ್ಗಳನ್ನ ಕೊಟ್ಟು ಅವರಿಗೆ ಗೈಡ್ ಮಾಡ್ಬೋದು. ಈ ತರ ನೀವು ಏನಾದ್ರೂ ಈ ಬಿಸ್ನೆಸ್ ಅನ್ನ ಸೀರಿಯಸ್ ಆಗಿ ಮಾಡ್ತಾ ಹೋದ್ರೆ ಬಿಗಿನಿಂಗ್ ಸ್ಟೇಜ್ ಇಂದ ಡೆಫಿನೆಟ್ಲಿ ನೀವು ಫಾಸ್ಟ್ ಆಗಿ ಸಕ್ಸಸ್ ಅನ್ನ ಕಾಣ್ಬೋದು. ಇದು ರೆಸ್ಪಾನ್ಸಿಬಿಲಿಟಿ ಬಿಸ್ನೆಸ್. ಓಕೆ, ಕಂಪನಿ ಇಷ್ಟು ಆಪ್ಷನ್ ಕೊಟ್ಟಿದೆ ಅಂತಂದ್ರೆ ನಿಮ್ಗೆ ತುಂಬಾ ಸುಲಭ ಆಗ್ಲಿ ಅಂತ. ನೆಕ್ಸ್ಟ್ ಆಪ್ಷನ್ಸ್ ಬಂದು ಡಿಟೇಲ್ ಜೆನಾಲಜಿ, ಕಂಪ್ಲೀಟ್ ನಿಮ್ಮ ಟೀಮ್ ಅಲ್ಲಿ ರಿಪೋರ್ಟ್ ಸಿಗತ್ತೆ. ಡಿಟೇಲ್ ಜಿನಾಲಜಿಯಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಬೇಕಾ, ಪ್ಲೇಸ್ಮೆಂಟ್ ನೋಡ್ಬೋದು, ಸ್ಪಾನ್ಸರ್ ಬೇಕಾ, ಸ್ಪಾನ್ಸರ್ ನೋಡ್ಬೋದು, ಮೆಂಬರ್ ಅಡ್ವೈಸರ್ ಬೇಕಾ, ಅಡ್ವೈಸರ್ ಇದೆ, ಪ್ರಿಪೇರ್ಡ್ ಕಸ್ಟಮರ್ ಬೇಕಾ, ಪ್ರಿಪೇರ್ಡ್ ಕಸ್ಟಮರ್, ಆಲ್ ಕೊಟ್ರೆ ಪ್ರತಿಯೊಂದು ಬರುತ್ತೆ. ಹಾಗೇನೆ ಡೇಟ್ ಕೂಡ, ವೀಕ್ ಇನ್ಕಮ್ ನೋಡ್ಬೇಕಿದ್ರೆ ಡೇಟ್ ಕೂಡ ಇಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕಾಲಮ್ ಮ್ಯಾನೇಜ್ ಇದೆ. ಸೊ ನಿಮ್ಮ ಟೀಮ್ ಅಲ್ಲಿ ಇರುವಂತ ವ್ಯಕ್ತಿಗಳ ಪರ್ಸನಲ್ಸ್ ಮಾತ್ರ ನೋಡ್ಬೇಕಾದ್ರೆ ನೋಡಿ, ಇದು ನನಗೆ ಪಿನ್ ಕೋಡ್ ಬೇಕು ಬೇಡ, ಬೇಕು ಬೇಡ, ಈ ತರ ಯಾವ್ಯಾವ ರಿಪೋರ್ಟ್ ಬೇಕು, ಯಾವ್ದು ನಿಮ್ಗೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ಮಾತ್ರ ನೀವು ಕ್ಲಿಕ್ ಮಾಡ್ಬೋದು. ಬೇಡದನ್ನ ಅನ್ಟಿಕ್ ಮಾಡಿದ್ರೆ ಅದಷ್ಟೇ ಶೋ ಆಗುತ್ತೆ ಇಲ್ಲಿ. ಓಕೆ, ಸೊ ನಿಮ್ಮ ಟೀಮ್ ಅಲ್ಲಿ ಇರುವಂತ ಟೋಟಲ್ ಟೀಮ್ ಅಲ್ಲಿ ಯಾರ್ಯಾರ್ದು ಏನೇನು ಬೇಕು ಅನ್ನೋದನ್ನ ನೀವು ಈ ತರ ಟಿಕ್ ಮಾಡ್ಕೊಂಡು ನೋಡ್ಬೋದು. ಎಸ್, ನನಗೆ ಅವರ ಪರ್ಸನಲ್ಸ್ ಬೇಕಾ ಟಿಕ್ ಮಾಡ್ಬೋದು.
ಫ್ರಂಟ್ ಗ್ರೂಪ್ ವಾಲ್ಯೂಮ್ ಅಲ್ಲಿ ಎಷ್ಟಾಗಿದೆ ನೋಡ್ಬೇಕಾ, ಕ್ಲಿಕ್ ಮಾಡು. ಆನಂತರ ನಂಗೆ ಅವ್ರ ಮೊಬೈಲ್ ನಂಬರ್ ಬೇಕು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ಮೊಬೈಲ್ ನಂಬರ್ ಕ್ಲಿಕ್ ಮಾಡ್ಬೋದು. ಇಮೇಲ್ ಐಡಿ ಬೇಕಿದ್ರೆ ಇಮೇಲ್ ಐಡಿ, ಅಗೇನ್ ಸಿಟಿ, ಇದಿಷ್ಟು ಬೇಕಾದ್ರೆ ಇಷ್ಟು ಮಾತ್ರ ನೀವು ಕ್ಲಿಕ್ ಮಾಡ್ಬೋದು. ಸೊ ಅವಾಗ ನೋಡಿ ಇಷ್ಟು ಮಾತ್ರ ಡೇಟಾ ಸಿಗತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ವೆರಿ ಇಂಪಾರ್ಟೆಂಟ್. ಅಗೇನ್ ಅವ್ರ ಪ್ಲೇಸ್ ಕೂಡ ಬರುತ್ತೆ. ಇದನ್ನ ನೀವು ಇಲ್ಲಿ ಏನ್ ಮಾಡ್ಬೋದು, ಡೌನ್ಲೋಡ್ ಅಂತ ಸಿಂಬಲ್ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ. ಇದನ್ನ ನೀವು ಎಕ್ಸೆಲ್ ಶೀಟ್ ಅಲ್ಲಿ ಓಪನ್ ಮಾಡಿಕೊಂಡು ನೀವು ಯಾವಾಗ ಬೇಕಾದ್ರೂ ನಿಮ್ಮ ಟೀಮ್ ಅನ್ನ ಫಾಲೋ ಅಪ್ ಮಾಡ್ಬೋದು. ನೋಡಿ ಇಲ್ಲಿ ಕಂಪ್ಲೀಟ್ ಡೇಟಾ ಸಿಗತ್ತೆ. ಇದನ್ನ ನೀವೇನ್ ಮಾಡ್ಬೋದು, ನಿಮ್ ಸಿಸ್ಟಮ್ ಇದ್ರೆ ಸಿಸ್ಟಮ್ಗೆ ಹಾಕಿರ್ಬೋದು, ಅಥವಾ ಮೊಬೈಲ್ ಆದ್ರೆ ಮೊಬೈಲ್, ಇದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಇದನ್ನೆಲ್ಲ ಕಟ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನೀವು ಅದನ್ನ ಫಾಲೋ ಅಪ್ ಮಾಡ್ಬೋದು. ಬೇಡ ಅಂದ್ರೆ ಅದನ್ನ ನೀವು ಕಟ್ ಮಾಡಿ ಡಿಲೀಟ್ ಮಾಡ್ಬೋದು. ಎಕ್ಸೆಲ್ ಶೀಟ್ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಗೊತ್ತಿದ್ರೆ ಈಸಿ ಆಗತ್ತೆ. ಇದಿಷ್ಟು ನಂಬರ್ ಸಿಗುತ್ತೆ ನೋಡಿ. ನಿಮ್ಮ ಟೀಮಲ್ಲಿ ಅಥವಾ ನಿಮ್ಮ ಸೀನಿಯರ್ ಕೊಟ್ಟಂತಹ ಜಾಯ್ನಿಂಗ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಟೀಮ್ ಇದು ರಿಪೋರ್ಟ್ ಸಿಕ್ಕಿದಾಗ ನಿಮ್ಗೆ ಏನಾಗುತ್ತೆ, ಫಾಲೋ ಅಪ್ಗೆ ತುಂಬಾ ಈಸಿ ಆಗುತ್ತೆ. ಪ್ರತಿದಿನ ಕಮ್ಯುನಿಕೇಶನ್ ಇದ್ದು ಪ್ರತಿದಿನ ಅವರಿಗೆ ಗೈಡ್ ಮಾಡ್ತಾ ಇದ್ರೆ ನಿಮ್ಗೆ ರಿಸಲ್ಟ್ ಅನ್ನೋದು ಬೇಗ ಸಿಗತ್ತೆ. ಸೊ ಎಕ್ಸೆಲ್ಗೆ ಡೈರೆಕ್ಟ್ ಇದನ್ನ ಡೌನ್ಲೋಡ್ ಮಾಡೋದ್ರಿಂದ ನಿಮಗೆ ಟೋಟಲ್ ಟೀಮ್ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ ಇದನ್ನ ಪ್ರಿಂಟ್ ಔಟ್ ಕೂಡ ತೆಗಿಬಹುದು, ಇಲ್ಲ ವಾಟ್ಸಪ್ ಅಲ್ಲಿ ಕೂಡ ಯಾರಿಗಾದ್ರೂ ಶೇರ್ ಮಾಡಿಕೊಂಡು ಇಟ್ಕೊಳ್ಬಹುದು. ಇಲ್ಲ ಇದನ್ನ ಎಷ್ಟು ಬೇಕಷ್ಟು ಕಾಪಿ ಮಾಡಿಕೊಂಡು ನಿಮಗೆ ಯಾರನ್ನು ಬೇಕು ಅಷ್ಟು ಮಾತ್ರ ಇಲ್ಲಿ ನೋಡಿ ಕಾಪಿ ಮಾಡಿಕೊಂಡು ಎಲ್ಲಾದ್ರೂ ಇದನ್ನ ಪೇಸ್ಟ್ ಮಾಡಿ ನಿಮಗೆ ಈಸಿಯೆಸ್ಟ್ ಫಾಲೋ ಅಪ್ ಮಾಡ್ಬೋದು. ನೋಡಿ ಇಲ್ಲಿ ವಾಟ್ಸಪ್ಗೆ ನಾನು ಪೇಸ್ಟ್ ಮಾಡಿದ್ರಿಂದ ವಾಟ್ಸಪ್ ನಂಬರ್ ಆಗಿದ್ದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ಅಪ್ಡೇಟ್ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ತರ ನಿಮ್ಮ ಟೀಮ್ ಸ್ಟ್ರೆಂತ್ ದೊಡ್ಡದಾಗಿದ್ರೆ ಒಂದು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಜನರನ್ನ ಮಾತ್ರ ಇಷ್ಟು ಕಾಪಿ ಮಾಡಿಕೊಂಡು ಎಲ್ಲ ಡೇಟಾವನ್ನ ಸ್ಟೋರ್ ಮಾಡಿಟ್ಕೊಂಡು ಫಾಲೋ ಅಪ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ ಇಲ್ಲಿ ಅವ್ರದ್ದು ವಾಟ್ಸಪ್ ನಂಬರ್ ಆಗಿದೆ, ಡೈರೆಕ್ಟ್ ಚಾಟ್ ಮಾಡ್ಬೋದು, ನಂಬರ್ ಸೇವ್ ಮಾಡ್ಬೇಕಂತಿಲ್ಲ. ಆಮೇಲೆ ಕಮ್ಯುನಿಕೇಟ್ ಮಾಡಿ ಅವರಿಗೆ ಕರೆಕ್ಟ್ ಗೈಡ್ ಮಾಡಿ ನನ್ನ ವಿಡಿಯೋಗಳನ್ನ ಕೊಟ್ಟು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರೆ ನಿಮ್ಮ ಟೀಮ್ ಅಲ್ಲಿ ಲಾಯಲ್ ಕಸ್ಟಮರ್ ಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡ್ಬೋದು. ಯಾವಾಗ ಟೀಮಿಗೆ ಕರೆಕ್ಟ್ ಆಗಿ ಗೈಡೆನ್ಸ್ ಸಿಗುತ್ತೆ, ಮೆಂಟರ್ಶಿಪ್ ಸಿಗುತ್ತೆ, ಅವ್ರಿಗೆ ನೀವು ಎಷ್ಟು ಗೈಡ್ ಮಾಡ್ತೀರಾ ಅಷ್ಟು ನಿಮ್ಮ ಟೀಮ್ ಅಲ್ಲಿ ರಿಸಲ್ಟ್ ಸಿಗುತ್ತೆ. ಸುಮ್ಮನೆ ಜಾಯಿನ್ ಮಾಡಿಸ್ತಾ ಹೋಗಿ ಅವ್ರಿಗೆ ಮೆಂಟರ್ಶಿಪ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೂ ಇಂಟ್ರೆಸ್ಟ್ ಇರಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗದೆ ಸೈಲೆಂಟ್ ಆಗಿರ್ತಾರೆ. ಹಾಗಾಗಿ ಈ ತಪ್ಪನ್ನ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಇದು ವೆರಿ ಈಸಿ ಇದೆ. ಸೊ ಈ ತರ ನಿಮ್ಗೆ ನೋಡ್ಬೋದು, ಒಬ್ಬೊಬ್ರನ್ನ ಬೇಕಾದ್ರೂ ನೋಡ್ಬೋದು. ಈ ತರ ಕ್ಲಿಕ್ ಮಾಡ್ಕೊಂಡು ಸೇಮ್ ಪ್ರತಿಯೊಂದು ಇನ್ಫಾರ್ಮೇಶನ್ ನೋಡ್ಬೋದು. ಓಕೆ, ಇದನ್ನ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ಟೀಮ್ ಸ್ಟ್ರೆಂತ್ ಇದ್ದವರಿಗೆ ಟೀಮಿಗೂ ಕೂಡ ಇದನ್ನು ಶೇರ್ ಮಾಡಿ ವಿಡಿಯೋವನ್ನ. ಇದರಿಂದ ನಿಮ್ಮ ಟೀಮ್ ಅನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಇದಕ್ಕೆ ಕಮ್ಮಿ ಟೈಮ್ ಅಲ್ಲಿ ಜಾಸ್ತಿ ನೀವು ಜನರನ್ನ ಟಚ್ ಮಾಡಬಹುದು. ಸೊ ಕೊನೆಯದಾಗಿ ನಿಮ್ಮ ಬಿಸ್ನೆಸ್ ಬೋನಸ್ ಡೀಟೇಲ್. ಸೊ ಪ್ರತಿ ತಿಂಗಳ ಚೆಕ್ ಅನೌನ್ಸ್ ಆದ್ಮೇಲೆ, ವೀಕ್ಲಿ ಚೆಕ್ ಅನೌನ್ಸ್ ಆದ್ಮೇಲೆ ಇಲ್ಲಿ ನಿಮಗೆ ಸಮ್ಮರಿಯಲ್ಲಿ ಮಂತ್ ಇದು ನೋಡ್ಬೋದು. ಸೊ ಟೋಟಲ್ ಬರುತ್ತೆ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್ ಅಂಡ್ ಮಂತ್ಲಿ ಬೋನಸ್ ಬಂದಿದ್ರೆ ಅದ್ರಲ್ಲಿ ನಿಮಗೆ ಶೇರಿಂಗ್ ಬೋನಸ್ ಕ್ವಾಲಿಫಿಕೇಶನ್ ಆದ್ರೆ, ಟ್ರಿಪಲ್ ಪವರ್ ಬೋನಸ್ ಕ್ವಾಲಿಫಿಕೇಶನ್ ಆದ್ರೆ ಅದು ಶೋ ಆಗುತ್ತೆ. ಹಾಗೇನೆ ನೆಟ್ ಇನ್ಕಮ್, ಟೋಟಲ್ ಪರ್ಫಾರ್ಮೆನ್ಸ್ ಬೋನಸ್, ಟ್ರಿಪಲ್ ಪವರ್ ಬೋನಸ್, ಲೀಡರ್ಶಿಪ್ ಬೋನಸ್, ಅದರ್ ಬೋನಸ್, ಶೇರಿಂಗ್ ಬೋನಸ್, ಟೀಮ್ ಬೋನಸ್, ರಿಟೇಲ್ ಬೋನಸ್ ಅಂಡ್ ಗ್ರಾಸ್ ಅಂಡ್ ಚೆಕ್ ಪೇಡ್. ಓಕೆ, ಇದಿಷ್ಟು ಶೋ ಆಗುತ್ತೆ. ನಂಗೆ ವೀಕ್ಲಿದು ಮಾತ್ರ ಬೇಕು ಅಂದ್ರೆ ಸೆಕೆಂಡ್ ಆಪ್ಷನ್ ವೀಕ್ಲಿ ಇದೆ. ವೀಕ್ಲಿಯಲ್ಲಿ ಯಾವ್ಯಾವ ವೀಕಲ್ಲಿ ನಾನು ಕ್ವಾಲಿಫಿಕೇಶನ್ ಮಾಡ್ಕೊಂಡಿದ್ದೀನಿ ಆ ವೀಕ್ ಇದೆಲ್ಲ ನೋಡ್ಬೋದು ಡೇಟಾ. ಹಾಗೆ ನಿಮಗೆ ಪೇಮೆಂಟ್ ಮೋಡ್ ಅಲ್ಲಿ ನಿಮ್ಮ ನೆಫ್ಟ್ ಕ್ಲಿಯರ್ ಇಲ್ಲ ಅಂತಂದ್ರೆ ರೀಸನ್ ಕೊಡುತ್ತದು, ಯಾಕೆ ನಿಮಗೆ ಚೆಕ್ ಕ್ರಿಯೇಟ್ ಆಗಿಲ್ಲ ಅಂತ. ಇದನ್ನು ಕೂಡ ನೀವು ಡೌನ್ಲೋಡ್ ಆಪ್ಷನ್ ಗೆ ಕೊಟ್ಟು ಎಕ್ಸೆಲ್ ಗೆ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಳ್ಬಹುದು. ಸೊ ಅದಾದ ನಂತರ ಫೈನಲ್ ಸ್ಟೆಪ್ಸ್ ಬಂದು ಈ ಕ್ವಿಕ್ ರಿಪೋರ್ಟ್ ಅಲ್ಲಿ ಪ್ರತಿದಿನ ಪ್ರತಿಯೊಬ್ರು ಕೂಡ ನೋಡ್ತಾ ಇರಬೇಕು. ಇದೇ ನಿಮ್ಮ ಟೀಮ್ ಅಲ್ಲಿ ಇರುವಂತ ಕೆಲಸ. ಟ್ರಿಪಲ್ ಪವರ್ ಬೋನಸ್ ಅಲ್ಲಿ ನಿಮಗೆ
ನಿಮ್ಮ ಟೀಮ್ ಅಲ್ಲಿ ಪ್ರತಿ ತಿಂಗಳು ಯಾರಾದ್ರೂ ಟ್ರಿಪಲ್ ಪವರ್ ಬೋನಸ್ಗೆ ಕ್ವಾಲಿಫಿಕೇಶನ್ ಆಗಿದ್ರೆ ಅದಿಲ್ಲಿ ಶೋ ಆಗುತ್ತೆ. ಮತ್ತೆ ರೇಸ್ ಅಲ್ಲಿ ಯಾರಾದ್ರೂ ಇದ್ರೆ ಅದು ಶೋ ಆಗಿರುತ್ತೆ. ಹಾಗಾಗಿ ನಿಮಗೆ ಈ ರಿಪೋರ್ಟ್ ನೋಡ್ಕೊಂಡು ಪ್ರತಿಯೊಬ್ಬರನ್ನ ಫಾಲೋ ಅಪ್ ಮಾಡ್ಕೊಂಡು ಅವ್ರು ಗೈಡ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿ ಸೊ ನಿಮ್ಗೆ ನಿಮ್ಮ ಟೀಮ್ ಅಲ್ಲಿ ರಿಸಲ್ಟ್ ಪಡ್ಕೊಳ್ಳಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಓಕೆ, ಈ ಡ್ಯಾಶ್ ಬೋರ್ಡ್ ಅನ್ನ ಚೆಕ್ ಮಾಡೋದನ್ನ ಮರೆಯದಿರಿ. ಆಸ್ ಎ ಬಿಗಿನರ್ ಆದ್ರೆ ನಿಮ್ಗೆ ಇದೆಲ್ಲ ಆಪ್ಷನ್ ಗೊತ್ತಿದ್ರೆ ಮುಂದಕ್ಕೆ ನಿಮ್ಮ ಟೀಮ್ ಗ್ರೋ ಆಗ್ತಾ ಹೋದಾಗೆ ನಿಮ್ಗೆ ಯೂಸ್ ಆಗುತ್ತೆ. ಆಲ್ರೆಡಿ ಯಾರಿಗೆ ಮುಂಚೆ ಬಿಸ್ನೆಸ್ ಮಾಡಿ ತುಂಬಾ ಜಾಯ್ನಿಂಗ್ಸ್ ಆಗಿದ್ರೆ ಈಗಿಂದನೇ ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗಿ, ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ. ಹಾಗೇನೆ ನಿಮ್ಮ ಟೀಮ್ ಅಲ್ಲಿ ಕೂಡ ಯಾರಾದ್ರೂ ಇದ್ರೆ ಈ ವಿಡಿಯೋವನ್ನ ಅವರಿಗೆ ಶೇರ್ ಮಾಡಿ, ದಯವಿಟ್ಟು ರಿಪೋರ್ಟ್ ಚೆಕ್ ಮಾಡಿಸಿ. ಫಾಲೋ ಅಪ್ ಮಾಡೋದು ನಿಮ್ಗೆ ಈಸಿ ಸ್ಟೆಪ್ಸ್ ಸಿಗುತ್ತೆ. ಹಾಗೇನೆ ನನ್ನ ವಿಡಿಯೋಗಳನ್ನ ಅವರಿಗೆ ಶೇರ್ ಮಾಡಿ, ಆ ನಂತರ ನಿಮ್ಮ ಆಕ್ಟಿವ್ ಮೆಂಟರ್ ಅವ್ರನ್ನ ಕನೆಕ್ಟ್ ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋವನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಮ್ಯಾಕ್ಸಿಮಮ್ ಟೀಮಿಗೆ ಕೂಡ ಶೇರ್ ಮಾಡಿ. ಸೊ ಪ್ರೀವಿಯಸ್ ವಿಡಿಯೋವನ್ನು ಕೂಡ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಹ್ಯಾವ್ ಅ ನೈಸ್ ಡೇ.